ವಿವಿಧ ಸರ್ಕಾರಿ ಇಲಾಖೆಯಿಂದ ಹೆಸ್ಕಾಂ ಬಿಲ್ ಬಾಕಿ ಉಳಿಸಿಕೊಂಡಿದ್ದು ಹೆಸ್ಕಾಂಗೆ ಆರ್ಥಿಕ ಸಂಕಷ್ಟ ತಂದೊಡ್ಡಿದೆ. 1,945 ಕೋಟಿ ರೂಪಾಯಿ ವಿದ್ಯುತ್ ಬಿಲ್ ಅನ್ನು ಬಾಕಿ ಉಳಿಸಿಕೊಂಡ ಸರ್ಕಾರಿ ಇಲಾಖೆಗಳಿಂದ ಹೆಸ್ಕಾಂಗೆ ಕತ್ತಲು ಆವರಿಸಿ ಶಾಕ್ ಹೊಡೆದಂತಾಗಿದೆ. ಹೌದು, ಸರ್ಕಾರಿ ಸ್ವಾಮ್ಯದ ಇಲಾಖೆಗಳಿಂದಲೇ ಕೋಟ್ಯಂತರ ಬಿಲ್ ಬಾಕಿ ಉಳಿಸಿಕೊಂಡ ಹೆಸ್ಕಾಂ ಆರ್ಥಿಕ ಸಂಕಷ್ಟದಿಂದ ನರಳುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ತನ್ನ ಆರ್ಥಿಕ ಸಂಕಷ್ಟವನ್ನು ಸರಿದೂಗಿಸಿಕೊಳ್ಳಲು ಗ್ರಾಹಕರಿಗೆ ಹೊರಹಾಕಲು ಸಿದ್ಧತೆ ನಡೆಸಿದೆ. 2024-25ನೇ ಅವಧಿಯಲ್ಲಿ ಹೆಸ್ಕಾಂಗೆ 604 ಕೋಟಿ ರೂಪಾಯಿಯ ಆದಾಯದಲ್ಲಿ ಕೊರತೆ ಇದೆ. 1,945 ಕೋಟಿ ರೂಪಾಯಿ ವಿದ್ಯುತ್ ಬಿಲ್ಲನ್ನು ಸರ್ಕಾರಿ ಇಲಾಖೆಗಳು ಬಾಕಿ ಉಳಿಸಿಕೊಂಡಿವೆ. ಇನ್ನು ಈ ಹಣವನ್ನು ವಸೂಲಿ ಮಾಡಿದರೆ ವಿದ್ಯುತ್ ಬಿಲ್ ಏರಿಕೆಯ ಅವಶ್ಯಕತೆಯೇ ಇಲ್ಲ ಎನ್ನುತ್ತಿದ್ದಾರೆ ಉತ್ತರ ಕರ್ನಾಟಕದ ಜನತೆ. ಇಡೀ ರಾಜ್ಯದಲ್ಲಿ ಇವತ್ತು ಏನು ಸರ್ಕಾರದಿಂದ ಬರಬೇಕಾಗಿದ್ದು ಹೆಸ್ಕಾಂಗೆ ಸಾವಿರಾರು ಕೋಟಿ ಹಣದಿಂದ ಇವತ್ತು ಹೆಸ್ಕಾಂದವ್ರು ಹೇಳ್ತಿದ್ದಾರೆ ಸರಿಯಾದ ರೀತಿಯಲ್ಲಿ ನಮ್ಮದು ವಿದ್ಯುತ್ ಬಿಲ್ ಬಂದಿಲ್ಲ ಸರ್ಕಾರದಿಂದ ಅಂತ ಒಂದು ಹೇಳ್ತಿದ್ದಾರೆ. ಕಂದಾಯ ಇಲಾಖೆ, ಮಹಾನಗರ ಪಾಲಿಕೆ ಅನೇಕ ಇಲಾಖೆಗಳಲ್ಲಿ ಸರಿಯಾದ ರೀತಿ ವಿದ್ಯುತ್ ಇಲ್ಲ. ಆಮೇಲೆ ಇಡೀ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಮಹಾನಗರದಲ್ಲಿ ಕೂಡ ಸರಿಯಾದ ರೀತಿ ಬೀದಿ ದೀಪಗಳು ಸರಿಯಾದ ರೀತಿ ಉರಿತಾ ಇಲ್ಲ. ಹೀಗಾಗಿ ಎಲ್ಲಿ ಬೇಕಾದಲ್ಲಿ ತೊಂದರೆ ಆಗುತ್ತೆ. ಇವತ್ತು ಗೃಹ ಜ್ಯೋತಿ ಏನಿದೆಯಲ್ಲ, ಗೃಹ ಜ್ಯೋತಿ ಫ್ರೀಯಾಗಿ ಕೊಟ್ಟಿದ್ದೀರಿ ನೀವು. ಅದಕ್ಕೂ ಇವತ್ತು ಏನು ಮಾಡ್ತಾರೆ ಸಾರ್ವಜನಿಕ ಅಂದರೆ ನಮ್ಮಂಥ ಆಟೋ ರಿಕ್ಷಾ ಚಾಲಕರು, ಕೂಲಿ ಕೆಲಸ ಇವತ್ತು 200-300 ರೂಪಾಯಿ ಬಿಲ್ ಇದ್ದಿದ್ದನ್ನು 700-800 ರೂಪಾಯಿ ಬಿಲ್ಲನ್ನು ಏರಿಸಿದ್ರಿ. ಅದನ್ನು ಕೂಡ ನಾವು ಕಟ್ಟುವಂಥ ಪರಿಸ್ಥಿತಿ ಆಗೈತಿ. ಇನ್ನು ಹೆಸ್ಕಾಂ ವ್ಯಾಪ್ತಿಯಲ್ಲಿ ಧಾರವಾಡ, ಬೆಳಗಾವಿ, ಬಾಗಲಕೋಟೆ, ವಿಜಯಪುರ, ಹಾವೇರಿ, ಗದಗ್, ಉತ್ತರ ಕನ್ನಡ ಸೇರಿ 7 ಜಿಲ್ಲೆಗಳು ಬರುತ್ತವೆ. ಸರ್ಕಾರಿ ಕಚೇರಿ, ಬಹುಗ್ರಾಮ ಕುಡಿಯುವ ನೀರು ಯೋಜನೆ ಸೇರಿ ವಿವಿಧ ಯೋಜನೆಗಳಿಗೆ ವಿದ್ಯುತ್ ಬಳಕೆ ಮಾಡಿದ್ದು, ವಿದ್ಯುತ್ ಬಿಲ್ ಪಾವತಿಸದ ಸರ್ಕಾರಿ ಇಲಾಖೆಗಳ ವಿದ್ಯುತ್ ಸ್ಥಗಿತಗೊಳಿಸಿದ್ದರೆ ಜನಸಾಮಾನ್ಯರಿಗೆ ತೊಂದರೆಯಾಗುತ್ತದೆ. ಅನಿವಾರ್ಯವಾಗಿ ವಿದ್ಯುತ್ ಪೂರೈಕೆ ಮಾಡುತ್ತಿದ್ದೇವೆ ಎಂಬ ಮಾತು ಹೆಸ್ಕಾಂ ಅಧ್ಯಕ್ಷರದ್ದು. ಈಗ ನಮ್ಮ ಹೆಸ್ಕಾಂಗೆ ನಮ್ಮ ಸರ್ಕಾರಿ ವಿವಿಧ ಇಲಾಖೆಯಿಂದ ಬ್ಯಾಲೆನ್ಸ್ ಇದೆ, ಬಾಕಿ ಬರೋದಿದೆ. ಈಗಾಗಲೇ ನಮ್ಮ ವ್ಯವಸ್ಥಾಪಕ ನಿರ್ದೇಶಕರು ನಾನು ಕೂಡ ಸಂಬಂಧಪಟ್ಟ ಸಚಿವರಿಗೆ ಭೇಟಿಯಾಗಿ ಪತ್ರ ಕೊಟ್ಟಿದ್ದೀನಿ. ಮತ್ತು ನಮ್ಮ ಅಡಿಷ್ನಲ್ ಚೀಫ್ ಸೆಕ್ರೆಟರಿ ನಮ್ಮ ಡೈರೆಕ್ಟರ್ ಗೌರವ್ ಗುಪ್ತಾ ಸಾಹೇಬರ ಗಮನಕ್ಕೆ ತಂದು ನಾವು ಮಾತಾಡಿದ್ವಿ. ಮತ್ತು ನಮ್ಮ ಸಂಬಂಧಪಟ್ಟ ಸಚಿವರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿನಿ, ನಮ್ಮ ಇಲಾಖೆಯ ಇರ್ತಕ್ಕಂಥ ಬಾಕಿ ಹಣವನ್ನು ನೀವು ಪಾವತಿ ಮಾಡಬೇಕಂತೇಳಿ ಎಲ್ಲ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ನಮ್ಮ ಸಚಿವರುಗಳು. ಹಂತವಾಗಿ ನಮಗೆ ಅದು ಪೇಮೆಂಟ್ ಬರ್ತದೆ, ಅದರಾಗ ಎರಡು ಮಾತಿಲ್ಲ. ಇಲ್ಲ, ಅದು ಬರ್ತಿದೆ, ನಾವೆಲ್ಲ ಫಾಲೋಅಪ್ ಮಾಡ್ತಾಯಿದ್ದೀವಿ. ಅದು ಬಾಕಿ ನಮಗೆ ಪಾವತಿಸ್ತಾರೆ. ಒಟ್ಟಿನಲ್ಲಿ ಗ್ರಾಮೀಣಾಭಿವೃದ್ಧಿ ಇಲಾಖೆ 726.48 ಕೋಟಿ, ನಗರಾಭಿವೃದ್ಧಿ ಇಲಾಖೆ 177.98 ಕೋಟಿ, ಸಣ್ಣ ನೀರಾವರಿ ಇಲಾಖೆ 33.94 ಕೋಟಿ, ಕರ್ನಾಟಕ ನೀರಾವರಿ ನಿಗಮ 461.50 ಕೋಟಿ, ಕೃಷ್ಣ ಭಾಗ್ಯ ಜಲ್ ನಿಗಮ 466.26 ಕೋಟಿ ಮತ್ತು ನೇಕಾರ ಅಭಿವೃದ್ಧಿ ನಿಗಮ 14.48 ಕೋಟಿ, ಬಹುಗ್ರಾಮ ಯೋಜನಾ ಇಲಾಖೆ 42.83 ಕೋಟಿ, ಒಟ್ಟು 1,945.45 ಕೋಟಿ ರೂಪಾಯಿ ಸರ್ಕಾರಿ ಇಲಾಖೆಗಳ ವಿದ್ಯುತ್ ಬಿಲ್ಲನ್ನು ಬಾಕಿ ಉಳಿಸಿದೆ. 9 ಲೈವ್ ನ್ಯೂಸ್, ಹುಬ್ಬಳ್ಳಿ.